ಜಗತ್ತಿನ ಕೋಟಿಗಟ್ಟಲೆ ಮನುಷ್ಯರ ಹೃದಯದ ಆಳದಲ್ಲಿ, ಮನಸ್ಸಿನ ಅಂತರಾಳದಲ್ಲಿ ಪ್ರವಾದಿ ಮೊಹಮ್ಮದರು ಇದ್ದಾರೆ. ಅದಕ್ಕೆ ಕಾರಣ ಈ ಜಗತ್ತಿನ ಎಲ್ಲ ಮನುಷ್ಯರನ್ನು ಅವರು ಪ್ರೀತಿಸಿದ್ದರು. ನಮಾಜಿನ ನಂತರ ಏಕಾಂತದಲ್ಲಿ ಕುಳಿತು ಪ್ರವಾದಿಯವರು ದೇವನೊಂದಿಗೆ ಹೇಳುತ್ತಾ ಇದ್ದರು, ದೇವ, ಜಗತ್ತಿನ ಎಲ್ಲ ಮನುಷ್ಯರು, ಲೋಕಾಂತ್ಯದ ತನಕ ಈ ಭೂಮಿಗೆ ಬರುವ ಎಲ್ಲ ಮನುಷ್ಯರು ನನ್ನ ಸಹೋದರರು ಅಂತ ನಾನು ಸಾಕ್ಷ್ಯ ಹೇಳುತ್ತಾ ಇದ್ದೇನೆ. ಅದು ಇಲೆಕ್ಷನ್ ಕ್ಯಾಂಪೈನ್ ನಲ್ಲಿ ಮಾಡಿದ ಭಾಷಣದ ಭಾಗ ಅಲ್ಲ. ಅದು ಸ್ವಾತಂತ್ರ್ಯ ದಿನದಂದು ಮಾಡಿದ ಭಾಷಣದ ಕೆಲವು ತುಣುಕುಗಳು ಅಲ್ಲ. ಬದಲಾಗಿ ದೇವನಿಗೆ ಸಾಷ್ಟಾಂಗ ಎರಗಿ ನಮಾಜು ಮಾಡಿ ಏಕಾಂತದಲ್ಲಿ ಕುಳಿತು ಪ್ರವಾದಿಯವರು ದೇವನೊಂದಿಗೆ ಹೇಳುತ್ತಾ ಇರುವುದು, ದೇವ, ಈ ಜಗತ್ತಿನ ಎಲ್ಲ ಮನುಷ್ಯರು ನನ್ನ ಸಹೋದರರು ಅಂತ ನಾನು ಸಾಕ್ಷ್ಯ ವಹಿಸ್ತಾ ಇದ್ದೇನೆ. ಎಲ್ಲ ಮನುಷ್ಯರ ಪ್ರವಾದಿಯಾಗಿದ್ದಾರೆ, ಅದರಲ್ಲೂ ಕೂಡ ಮಹಿಳೆಯರ ಪರವಾಗಿದ್ದಾರೆ. ಯಾವ ರೀತಿ ಎಂದರೆ, ಆ ಕಾಲದಲ್ಲಿ ಹೆಣ್ಣು ಮಗು ಜನನವಾದ ಕೂಡಲೇ ಗುಂಡಿ ತೋಡಿ ಹೂಳಲಾಗುತ್ತಿತ್ತು. ಒಬ್ಬ ಪುರುಷನಿಗೆ 10ಕ್ಕಿಂತ ಹೆಚ್ಚು ಪತ್ನಿಯರಿರುತ್ತಿದ್ದರು. ಆ ಪತ್ನಿಯರೊಂದಿಗೆ ಅನ್ಯಾಯವಾಗಿ ವರ್ತಿಸಲಾಗುತ್ತಾ ಇತ್ತು. ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ, ಆಕೆಯನ್ನು ಕೊಂದು ಬಿಡುವಂತಹ ಪರಿಸ್ಥಿತಿ. ಸಾಲ ತೀರಿಸಲಿಕ್ಕಾಗಿ ತನ್ನ ಪತ್ನಿಯನ್ನೇ ಸಾಲ ಮರುಪಾವತಿಗಾಗಿ ಕೊಟ್ಟು ಬಿಡುತ್ತಿದ್ದಂತಹ ಸಂದರ್ಭ. ಇಂತಹ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಾಲ ಕಸವಾಗಿದ್ದಂತಹ ಮಹಿಳೆ, ಅಲ್ಲಿ ಮುಸ್ಲಿಂ ಮಹಿಳೆ ಅಲ್ಲ, ಕೇವಲ ಮಹಿಳೆ, ಆ ಮಹಿಳೆಯನ್ನು ಪಂಡಿತಳ ಸ್ಥಾನಕ್ಕೆ ಏರಿಸಿದಂತಹ ಪ್ರವಾದಿ. ಆ ಪ್ರವಾದಿಯ ಜೀವನ ಚರಿತ್ರೆಯನ್ನು ಓದುವಾಗ, ಅವರ ಮರಣದ ಬಗ್ಗೆ ಓದುವಾಗ ಖಂಡಿತವಾಗಿಯೂ ನನಗೆ ಕೂಡ ಅಳದೇ ಇರಲು ಸಾಧ್ಯವಾಗಲಿಲ್ಲ. ಯಾರೇ ಆದರೂ ಕೂಡ ಅಳದೇ ಇರಲಾರಲು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ನಾನು ಯಾಕೆ ತಿಳಿದುಕೊಳ್ಳಬೇಕು? ಒಬ್ಬ ಹಿಂದೂ, ಒಬ್ಬ ಕ್ರೈಸ್ತ, ಒಬ್ಬ ಪಾರ್ಸಿಕ, ಒಬ್ಬ ಲಿಂಗಾಯತ ಅಥವಾ ಬೇರಾವುದೇ ಧರ್ಮಕ್ಕೆ ಸೇರಿದವನು ಅಥವಾ ಯಾವುದೇ ಧರ್ಮವನ್ನು ನಂಬದ ನಾಸ್ತಿಕರಾಗಲಿ, ವಿಚಾರವಾದಿಗಳಾಗಲಿ, ಸಮಾಜವಾದಿಗಳಾಗಲಿ, ಸಮತಾವಾದಿಗಳಾಗಲಿ, ನಾನೇಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ತಿಳಿಯಬೇಕು ಅಂತ ಕೇಳಬೇಕು. ಅದಕ್ಕೆ ನಾನು ಕೊಡುವಂತಹ ಉತ್ತರ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಪವಿತ್ರ ಕುರ್ಆನ್ ಹೇಳ್ತದೆ, ವಮಾ ಅರ್ಸಲ್ನಾಕ ಇಲ್ಲಾ ಕಾಫತಲ್ ಲಿನ್ನಾಸಿ ಬಶೀರಂ ವ ನಜೀರ. ನಿಮ್ಮನ್ನು ನಾವು ಸಮಸ್ತ ವಿಶ್ವದ ಜನರಿಗೆ ಶುಭವಾರ್ತೆ ನೀಡುವವರಾಗಿಯೂ ಎಚ್ಚರಿಕೆ ನೀಡುವವರಾಗಿಯೂ ನಿಯೋಗಿಸಿದ್ದೇವೆ. ನಮಗೆ ಶುಭವಾರ್ತೆ ನೀಡಲಿಕ್ಕೆ ಬಂದವರು, ನಮಗೆ ಎಚ್ಚರಿಕೆ ನೀಡಲಿಕ್ಕೆ ಬಂದವರು, ಅವರ ಬಗ್ಗೆ ನಾವು ತಿಳಿದುಕೊಳ್ಳಬೇಡವೇ?